ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೀಗ ನೋಡ್ತಾ ಇರೋದು ತಿಪ್ಪಾಪುರ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿಯ ಉಚ್ಚಯನ ಹೇಳುವ ಕಾರ್ಯಕ್ರಮದ ಒಂದಿಷ್ಟು ಹಿನ್ನೆಲೆಗಳನ್ನ. ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಏನಪ್ಪಾ ಅಂತಂದ್ರೆ, ಉಚ್ಚಯನ ರಥದ ಮೇಲೆ ಕೂರಿಸುವುದು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಊರಿನ ನಿಯಮಗಳ ಪ್ರಕಾರ ಹರಾಜನ್ನು ನಡೆಸುವುದು ಮುಂತಾದ ಕಾರ್ಯಕ್ರಮಗಳು ಇಲ್ಲಿ ವರ್ಷ ನಡೆಯುವುದು ಸರ್ವೇ ಸಾಮಾನ್ಯ. ಇನ್ನು ಹರಾಜು ಕಾರ್ಯಕ್ರಮಗಳು ಮುಗಿದ ನಂತರ ರಥೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಿ ಮೇಳಗಳ ಸಮೇತ ಊರಿನ ಯುವಕರು ರಥೋತ್ಸವವನ್ನು ಎಳೆದುಕೊಂಡು ಹೋಗಿ ಗಡಿಯಲ್ಲಿರ್ತಕ್ಕಂತಹ ಲಿಂಗಮುದ್ರೆ ಕಲ್ಲು ಅಥವಾ ಈಶ್ವರನ ವಿಗ್ರಹಕ್ಕೆ ಪೂಜೆ ಮಾಡಿಕೊಂಡು ಬರುವುದು ಹಲವಾರು ವರ್ಷಗಳಿಂದ ಹಿಂದೆ ನಡೆಸಿಕೊಂಡು ಬಂದಿರತಕ್ಕಂಥ ಊರಿನ ಸಂಪ್ರದಾಯ. ಇನ್ನು ಈ ಉಚ್ಚಯನನ್ನ ಈ ದಿನವೇ ಯಾಕೆ ಎಳೆಯಬೇಕು ಮತ್ತು ಇಲ್ಲಿಗೆ ಬಂದು ಯಾಕೆ ಪೂಜೆ ಸಲ್ಲಿಸಬೇಕು ಅನ್ನೋ ಒಂದಿಷ್ಟು ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ, ವರ್ಷದ ಆರಂಭದ ದಿನ ಅಂದ್ರೆ ಯುಗಾದಿ ಅಮಾವಾಸ್ಯೆ ಮರುದಿನ ನಡೀತಕ್ಕಂಥ ಪಾಡ್ಯದ ದಿನ ಸೃಷ್ಟಿಯ ಮೊದಲ ದಿನ ಅಂತ ಭಾರತೀಯ ಸಂಪ್ರದಾಯದ ಪ್ರಕಾರ ಪರಿಗಣಿಸ್ತಾರೆ. ಇವತ್ತಿನ ದಿನ ಹೊಸ ಬಟ್ಟೆಯನ್ನು ಧರಿಸಿಕೊಂಡು ದೇವರ ಆರಾಧನೆಯನ್ನು ಮಾಡಿದರೆ ಎಲ್ಲರಿಗೂ ಒಳ್ಳೆಯದು ಅಂತ ನಂಬಿರ್ತಾರೆ. ಇನ್ನು ಈ ಭಾಗಕ್ಕೆ ಬರೋದು ಯಾಕಪ್ಪ ಅಂತಂದ್ರೆ, ಇದು ಊರಿನ ಗಡಿ ಆಗಿರ್ತದೆ. ಈ ಗಡಿ ಭಾಗಕ್ಕೆ ಬಂದು ಪೂಜೆ ಸಲ್ಲಿಸೋದು ಹಿಂದಿನಿಂದ ನಡೆದುಕೊಂಡು ಬಂದಿರತಕ್ಕಂಥ ಸಂಪ್ರದಾಯ. ಇನ್ನು ಈ ಒಂದಿಷ್ಟು ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂತಹ ಹಿರಿಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.